ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಶಾಕಿಂಗ್ ನ್ಯೂಸ್ ಒಂದಿಗೆ ನಿಮ್ಮೊಂದಿಗೆ ವಿಡಿಯೋನ ಶುರು ಮಾಡ್ತೀನಿ. ಅದಕ್ಕೂ ಮೊದಲು ಇದೇ ಮೊದಲ ಬಾರಿಗೆ ನೀವು NMS ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮಗೆ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ಬಗ್ಗೆ ಮಾಹಿತಿಯನ್ನು ಈ ಚಾನಲಲ್ಲಿ ಒದಗಿಸಲಾಗುತ್ತದೆ ಸ್ನೇಹಿತರೆ. ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇವತ್ತು ಇನ್ನು ವಿಡಿಯೋ ಯಾವುದ್ರ ಬಗ್ಗೆನೂ ಅಲ್ಲ, ಇಡ್ಲಿ ಬಗ್ಗೆ. ಹೌದು ಸ್ನೇಹಿತರೆ, ಇಡ್ಲಿ ಅಂದರೆ ಯಾರಿಗಿಷ್ಟ ಇಲ್ಲ ಅಂತ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ಕೋಲ್ ಹಿಡಿದಿರುವ ಅಜ್ಜ ಅಜ್ಜಿವರೆಗೂ ಇಡ್ಲಿ ಅಂದರೆ ಎಲ್ಲರಿಗೂ ಪಂಚ ಪ್ರಾಣನೇ. ಅಲ್ಲದೆ ಇಡ್ಲಿ ವೈಟ್ ಕಲರ್ ಆಗಿ ಚಿಕ್ಕ ಮಕ್ಕಳು ಕೆನ್ನೆ ಥರ ಊದ್ಕೊಂಡಿರೋ ಇಡ್ಲಿ ನೋಡಿದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಿರುವ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಕೆಲವೊಂದು ಹೋಟೆಲ್ಗಳು ಪ್ಲಾಸ್ಟಿಕ್ ಬಳಕೆ ಮಾಡಿ ಇದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿವೆ ಸ್ನೇಹಿತರೆ. ಆದರೆ ಇವಾಗ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ 2 ಪ್ರಮುಖ ಸುದ್ದಿಗಳು ಬೆಳಕಿಗೆ ಬಂದಿವೆ. ಇದರ ಪರಿಣಾಮ ಜನಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ. ಒಂದೆಡೆ ಜನಪ್ರಿಯ ಆಹಾರವಾಗಿರುವ ಇಡ್ಲಿಯ ಆರೋಗ್ಯಕರತೆಯ ಕುರಿತು ಗಂಭೀರ ಪ್ರಶ್ನೆಗಳು ಏಳುತ್ತಾ ಇದ್ದರೆ, ಇನ್ನೊಂದೆಡೆ ನಗರದ ತಾಪಮಾನವು ಗಣನೀಯವಾಗಿ ಏರಿಕೆ ಕಂಡು ಬಿಸಿಲಿನ ಬೇಗೆ ಹೆಚ್ಚಾಗುವ ಮುನ್ಸೂಚನೆಯೂ ಕೂಡ ಲಭಿಸಿದೆ. ಬೆಂಗಳೂರಿನ ಇಡ್ಲಿ ಆರೋಗ್ಯಕ್ಕೆ ಹಾನಿಕರವೇ? ಹೌದು ಸ್ನೇಹಿತರೆ, ಬೆಂಗಳೂರು ಅಡುಗೆ ಪ್ರಿಯರ ಮೆಚ್ಚಿನ ತಿಂಡಿ ಇಡ್ಲಿ ಈಗ ಆರೋಗ್ಯದ ದೃಷ್ಟಿಯಿಂದ ಅಪಾಯಕಾರಿ ಎಂಬ ಆತಂಕವೂ ಕೂಡ ಮೂಡಿಸಿದೆ. ಆಹಾರ ಮತ್ತು ಗುಣಮಟ್ಟ ಇಲಾಖೆಯ ವರದಿ ಪ್ರಕಾರ ರಸ್ತೆ ಬದಿಯ ಇಡ್ಲಿ ತಯಾರಿಕೆಯಲ್ಲಿ ಹತ್ತಿ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿದೆ. ಈ ಪ್ಲಾಸ್ಟಿಕ್ ಹೆಚ್ಚಿನ ಉಷ್ಣತೆಗೆ ಒಡ್ಡಿದಾಗ ಕ್ಯಾನ್ಸರ್ ಹುಟ್ಟಿಸುವ ರಾಸಾಯನಿಕಗಳನ್ನು ಹೊರಸೂಸುತ್ತವೆ. ಇದು ಆರೋಗ್ಯಕ್ಕೆ ಗಂಭೀರ ಹಾನಿ ಕೂಡ ಉಂಟು ಮಾಡಬಹುದು. ಆಹಾರ ಇಲಾಖೆ 500 ಇಡ್ಲಿ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿತ್ತು. ಅದರಲ್ಲಿ 35ಕ್ಕೂ ಹೆಚ್ಚು ಮಾದರಿಗಳು ಅಪಾಯಕಾರಿ ಎಂದು ತೋರಿಸಿದೆ. ಇನ್ನು 100 ಮಾದರಿಗಳ ವರದಿ ಬಾಕಿ ಇರುವ ಕಾರಣ ಅಂತಿಮ ನಿರ್ಧಾರ ಇನ್ನಷ್ಟೇ ಬರುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವ ದಿಕ್ಕಿನಲ್ಲಿ ಇಲಾಖೆ ತೀರ್ಮಾನಕ್ಕೆ ಬರುತ್ತಿದೆ. ಕೊನೆಯದಾಗಿ ಜನತೆಗೆ ಎಚ್ಚರಿಕೆ ಬಗ್ಗೆ ಹೇಳುವುದಾದರೆ, ಪ್ಲಾಸ್ಟಿಕ್ ಬಳಕೆಯ ಹೋಟೆಲ್ ಅಥವಾ ರಸ್ತೆ ಬದಿ ಅಂಗಡಿಗಳಲ್ಲಿ ಆಹಾರ ಸೇವಿಸುವ ಮುನ್ನ ಯೋಚಿಸಿ. ಇಡ್ಲಿ ತಯಾರಿಸುವಾಗ ಅಥವಾ ಬಡಿಸುವಾಗ ಪ್ಲಾಸ್ಟಿಕ್ ಬಳಸುತ್ತಿದ್ದರೆ ಹೋಟೆಲ್ಗಳ ವಿರುದ್ಧ ಅಧಿಕಾರಿಗಳಿಗೆ ದೂರು ನೀಡಬಹುದು. ಮನೆಯಲ್ಲಿಯೇ ಸ್ವಚ್ಛ ಮತ್ತು ಸುರಕ್ಷಿತವಾದ ಇಡ್ಲಿ ತಯಾರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಇಂತಹ ಉತ್ತಮವಾದ ಮಾಹಿತಿಯನ್ನು ನೀವು ತಿಳಿದ ಮೇಲೆ ಈ ಮಾಹಿತಿಯನ್ನು ಕೂಡಲೇ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಮತ್ತು ಬಂಧು ಮಿತ್ರರೊಂದಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ವಿಡಿಯೋ ನಾವು ಎಂಡ್ವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.